ಎಲ್ಲ ಗೊತ್ತಿರೋಗೆ ಇವತ್ತು ಮಾರ್ನಿಂಗು ಅಂದರೆ 9 ಗಂಟೆಗೆ ನಿಮ್ದು ಆಲ್ರೆಡಿ ಇವಾಗ ಆಪ್ಷನ್ ಎಂಟ್ರಿ ಎಡಿಟಿವ್ ಮಾಡಿಫಿಕೇಷನ್ ಎಲ್ಲ ಮುಗೀತು. ಸೊ ಈ ನೆಕ್ಸ್ಟ್ ನೀವೇನು ಮಾಡೋಕ್ಕಾಗಲ್ಲ. ಸೊ ಇದು ಕ್ಲೋಸ್ ಆಯಿತು. ಇವಾಗ ನೆಕ್ಸ್ಟ್ ಬರೋದೇ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬಿಡ್ತಾರೆ. ಅದಾದಮೇಲೆ ಇಮಿಡಿಯೇಟ್ಲಿ 1 ಡೇ ಬಿಟ್ಟು ನಿಮಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಸೊ ಇವಾಗ ಇನ್ನೊಂದು ನಿಮಗೆ ಜಸ್ಟ್ ಒಂದು ಅಪ್ಡೇಟ್ ಬಂತು. ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ನಾರ್ಮಲ್ಲು ಅಷ್ಟೊಂದು ಸೀಟ್ಸ್ ಇನ್ಕ್ರೀಸ್ ಆಗಿಲ್ಲ. ಚಾಮುಂಡೇಶ್ವರಿ ಕಾಲೇಜಲ್ಲಿ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲಿ ನಿಮ್ಗೆ ಗೊತ್ತಾಗಿದೆ ಪ್ರೈವೇಟ್ ಕಾಲೇಜಲ್ಲಿ 40% ಗೌರ್ಮೆಂಟ್ ಸೀಟ್ಸು, 40% GMP ಸೀಟ್ಸ್ ಎಲ್ಲ ಇರುತ್ತೆ. ಸೊ 12 ಸೀಟ್ಸು ಗೌರ್ಮೆಂಟ್ಗೆ ಬಂದಿದೆ. ಸೊ ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ. ಜಸ್ಟ್ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಇದರಲ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ರಿಮೈನಿಂಗು ಇನ್ನು 13 ಬೇರೆ ಬೇರೆ ಇದೆ. GMP 12 ರಿಮೈನಿಂಗ್ ಎಲ್ಲ ಬೇರೆ ಯಾವುದು ಕ್ಯಾಟಗರಿದೆಲ್ಲ ಇದೆ. ಸೊ ಟೋಟಲ್ 50 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಚಾಮುಂಡೇಶ್ವರಿ. ಯಾರು ಸ್ವಲ್ಪ ಬಾರ್ಡರ್ ಇರೋರಿಗೆ ಸ್ವಲ್ಪ ಹೋಪ್ ಇಟ್ಕೋಬೋದು ನಿಮ್ಮ ಕ್ಯಾಟಗರಿಗೆ ಏನಾರ ಸೀಟ್ ಇದ್ದರೆ. ಓಕೆ, ಈಗ ಪ್ರೊವಿಷನಲ್ ರಿಸಲ್ಟು ಮತ್ತು ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ನಿಮಗೆಲ್ಲ ಗೊತ್ತಿರಾಗೆ ಮೊನ್ನೆ ಪ್ರಸನ್ನ ಕುಮಾರ್ ಸರ್ ಅವರು ಏನು ಹೇಳಿದ್ದಾರೆ ಅಂದರೆ 3 to 4 ಡೇಸಲ್ಲಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ 23ಗೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬರ್ಬೋದು. ಆಮೇಲೆ 1 ಡೇ ಬಿಟ್ಟು ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಫೈನಲ್ಗೆ ಏನು ಡಿಫ್ರೆನ್ಸ್ ಇರಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗೇನು ಆಲ್ರೆಡಿ ಮೋಕ್ ಅಲಾಟ್ಮೆಂಟ್ ಬಿಟ್ಟಿದ್ದಾರಲ್ಲ, ಈಗೆಲ್ಲ ಮಾಡಿಫಿಕೇಷನ್ ಎಲ್ಲ ಮುಗಿದಿದೆಯಲ್ಲ, ನೆಕ್ಸ್ಟಿಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಅದಾದಮೇಲೆ ಆಲ್ರೆಡಿ ನಿಮ್ಮದು ಹಣೆಬರಹ ಫಿಕ್ಸ್ ಆಗಿದೆ. ಸೊ ತಲೆ ಕೆಡಿಸ್ಕೋಬೇಡಿ. ಈಗ ಎಂಜಾಯ್ ಮಾಡಿ 3 ಡೇಸ್ನ ಡೈರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಅವಾಗ ನೋಡ್ಕೊರಂತೆ ರಿಸಲ್ಟ್ ಬಂದಮೇಲೆ ಆ ಕಾಲೇಜ್ ಏನು ಬೇಕಾ ಬೇಡವಾ, ಅದೇ ಕಾಲೇಜ್ 100% ಹೋಗ್ತೀನೋ, ಅದೆಲ್ಲ ನೆಕ್ಸ್ಟ್ ಚಾಯ್ಸಸ್ ಬಗ್ಗೆ ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಓಕೆ, ನಾನು ಸಪ್ರೇಟಾಗಿ ವೀಡಿಯೋ ಕೂಡ ಮಾಡ್ತೀನಿ. ಈಗ ಜಸ್ಟು ಇದು ಅಪ್ಡೇಟ್ ಆಗಿತ್ತು. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ಈಗ ಕಟ್ ಆಫ್ ಏನಾಗ್ಬೋದು ಮತ್ತು ಸೆಕೆಂಡ್ ರೌಂಡಲ್ಲಿ ಏನಾಗ್ಬೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಿಮಗೆ. ಯಾಕಂದರೆ ಈಗ ಅಲ್ಲಿ MCC ಕೌನ್ಸಿಲಿಂಗಲ್ಲಿ ಹೋಗೋದು ಈ ಫಸ್ಟ್ ರೌಂಡಲ್ಲಿ ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಸೆಕೆಂಡ್ ರೌಂಡಲ್ಲಿ ಅವ್ರು ಹೋದರೆ ಸೆಕೆಂಡ್ ರೌಂಡಲ್ಲಿ ಅವ್ರ ಸೀಟ್ಸು ನಮ್ಮಲ್ಲಿ ಉಳಿತವೆ, ಫಸ್ಟ್ ರೌಂಡಲ್ಲಿ ಉಳಿಯಲ್ಲ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ. ಯಾಕಂದ್ರೆ ಲೇಟ್ ಆಯ್ತಲ್ವ, MCCದು ಮತ್ತೆ ಎಕ್ಸ್ಟೆಂಡ್ ಆಯಿತು ಡೇಟ್ಸು. ಅದಕ್ಕೋಸ್ಕರ ಈಗ ನಮ್ಮ ಸ್ಟೇಟಲ್ಲಿ ಯಾರು MCC ಹೋದರೆ ಇದೇ ರೌಂಡಲ್ಲಿ ಬರಲ್ಲ. MCC ಹೋದವ್ರದ್ದು ನೆಕ್ಸ್ಟ್ ರೌಂಡಲ್ಲೇ ಬರುತ್ತೆ. ಸೊ ಅದಕ್ಕೋಸ್ಕರ ಬೆಟರ್ ಕಾಲೇಜ್ ಬೇಕಾದ್ರೆ ನೀವು ಸೆಕೆಂಡ್ ರೌಂಡ್ ಹೋಗಬೇಕಾಗತ್ತೆ. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್.